ಆ ಗೇರ್ ಚೇಂಜ್ ಮಾಡಬೇಕಾದ್ರೆ ಸಡನ್ನಾಗಿ ಚೇಂಜ್ ಮಾಡಿದ ತಕ್ಷಣ ಒಂದು ಫುಲ್ ಹಿಂಗೆ ತೊಳುತ್ತೆ. ಅದೇ ಸೂಪರ್ ಆ್ಯಕ್ಚುಲಿ. ಪಕ್ಕ ಗ್ವೆರಿಲ್ಲಾ 450ಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿದ್ರೆ ಹೆಂಗಿರುತ್ತೋ ಅದೇ ಥರ ಇದೆ ಗುರುವೆ. ಆ ಪಟ್ 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 ನಂಗೆ ಬೀಟ್ ಬರುತ್ತಲ್ಲ, ಅದೇ ಸಾಕಾಗಿರೋದು. ಸಡನ್ನಾಗಿ ನೀವು ಒಂದು ಟಾಪ್ ಗೇರಲ್ಲಿ ಇದ್ದಾಗ ಹಿಂಗೆ ಕ್ರೂಸ್ ಮಾಡಿದ್ರೆ ಒಂಥರ ಗುರ್ರ ಸೌಂಡ್ ಬರುತ್ತೆ. ಅದೇ ನಂಗೆ ಭಾಳ ಇಷ್ಟ ಆಗಿದ್ದು. ನೋಡ್ರಿ ಸೆಕೆಂಡ್ ಗೇರಲ್ಲಿ ಹಿಂಗೆ ಕೊಟ್ಟರೆ ಗಾಡಿ ಜಂಪ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಸೀರಿಯಸ್ಲಿ ಈ ಗಾಡಿ ಯಾಕೆ ಓಡಿಸಿಲ್ಲ ಅನ್ನಿಸ್ತಾ ಇದೆ ನನಗೆ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಲೊಕೇಶನ್ ಸಕ್ಕತ್ತಾಗಿದೆಯಲ್ಲ. ಏನೋ ಬೈಕ್ ರಿವ್ಯೂ ಮಾಡ್ತಿದ್ಯಾ ಅಂತ ಅಂದ್ಕೊಂಡ್ರೆ ಯಾವುದೋ ಲೊಕೇಶನ್ಗೆ ಕರ್ಕೊಂಬಂದು ನಿಲ್ಸಿದ್ದೀರಾ ಅಂತ ಅಂದ್ಕೊತಿದ್ದೀರಾ. ಹೌದು, ಎಸ್, ಇವತ್ತು ನಮ್ಮ ಕಣ್ಣು ಮುಂದೆ ಅಂಟರ್ 350 ಗಾಡಿ ಇದೆ. ಹಳೆ ಗಾಡಿನೇ, ಬಟ್ ಭಾಳ ಯಾಕೋ ಒಂಥರ ಇಷ್ಟ ಆಯಿತು ಮಾಡಬೇಕು ಅಂತ. ಅದಕ್ಕೆ ನಮ್ಮ ಸೀನಿಯರ್ ಗಾಡಿನ ಇಲ್ಲಿಗೆ ತೊಗೊಂಬರೋ ಕೇಳಿ ಇಲ್ಲೇ ರಿವ್ಯೂ ಮಾಡೋಣ ಅಂತ. ಲೊಕೇಶನ್ ಒಳ್ಳೆ ಸಕ್ಕತ್ತಾಗಿದೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನೋಡ್ರಿ ಹೆಂಗಿದೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ರಿವ್ಯೂ ಮಾಡ್ತಾ ಇರೋದು. ಈ ಥರ ಸಖತ್ ಒಂದು ಒಳ್ಳೆ ಸೀನ್ರಿ ಜೊತೆಗೆ ಒಳ್ಳೆ ಬೈಕ್ ರಿವ್ಯೂ ಫಸ್ಟ್ ಟೈಮು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಮೇಲೆ ಇಲ್ಲಿ ಬೈಕಲ್ಲಿ, ನನ್ನ ಬೈಕಲ್ಲೂ ಬಂದಿದ್ದೀನಿ, ಮತ್ತು ನಮ್ಮ ಫ್ರೆಂಡ್ ಬೈಕು ಇದೆ, ಮತ್ತು ಅವರೆಲ್ಲ ನಿಂತಿದ್ದಾರೆ ಅಲ್ಲಿ. ಆ್ಯಕ್ಚುಲಿ ಒಂದು ಟ್ರಿಪ್ ಥರ ಸುಮ್ಮನೆ ಬಂದ್ವಿ. ಆಮೇಲೆ ಸರಿ ಇನ್ನೇನು ರಿವ್ಯೂ ಮಾಡಿಬಿಡೋಣ. ಭಾಳ ದಿವಸದಿಂದ ಈ ಗಾಡಿ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಇವತ್ತು ಕಾಲ ಕೂಡ ಬಂತು, ಅದು ಒಳ್ಳೆ ಲೊಕೇಶನಲ್ಲಿ. ಈಗ ಟೈಮ್ ಎಷ್ಟು ಅಂದರೆ 6 ಗಂಟೆ, ಒಳ್ಳೆ ಸನ್ಸೆಟ್ ಟೈಮು. ಓಕೆ, ಇದೆಲ್ಲ ಬಿಟ್ಟು ಫಸ್ಟ್ ಬೈಕ್ ಓವರ್ವ್ಯೂ ನೋಡೋಣ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಬಂದ್ಬಿಟ್ಟು ಭಾಳ ಹಳೆ ಗಾಡಿನೇ, ಹಂಟರ್ 350 ಅಂತ. ಸೊ ಈಗ ರೀಸೆಂಟಾಗಿ ಸ್ವಲ್ಪ ಕಲರ್ ಮಾಡಿಫಿಕೇಷನು ಬಂತು. ಆಮೇಲೆ ಸ್ವಲ್ಪ ಇದರಲ್ಲಿ ಬಂದ್ಬಿಟ್ಟು ಸ್ಲಿಪ್ಪರ್ ಕ್ಲಚ್ಚನ್ನು ಅಡಿಷನ್ ಮಾಡಿದ್ದಾರೆ 2025ಅಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಅಷ್ಟೇ, ಮೇಜರ್ ಏನು ಚೇಂಜಸ್ ಏನಿಲ್ಲ. ಆಮೇಲೆ ಅದೇ ಮೈನ್ ಬಂದ್ಬಿಟ್ಟು ಕಲರು, ಆಮೇಲೆ ಅದೊಂದು ಸ್ಲಿಪ್ಪರ್ ಕ್ಲಚ್ಚಿಂದು. ಆಮೇಲೆ ರೇರ್ ಸಸ್ಪೆನ್ಷನ್ ಬಂದು ಏನೋ ಸ್ವಲ್ಪ ಬೇರೆ ಚೇಂಜ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನ ಬಿಟ್ಟು ಮೇಜರ್ ಏನೂ ಚೇಂಜಸ್ ಇಲ್ಲ. ಈ ಗಾಡಿ ಬಂದ್ಬಿಟ್ಟು ಒಂಥರ ಒಂದು ಒಳ್ಳೆ ಸೇಲ್ ಆಗುವಂಥ ಬೈಕ್ ಅಂತಲೇ ಹೇಳ್ಬೋದು ರಾಯಲ್ ಎನ್ಫೀಲ್ಡಲ್ಲಿ. ಯಾಕಂದರೆ ಆ ಥರ ಇದೆ. ನಿಮಗೆ ಹಿಂದೆಯಿಂದ ನೋಡಿದ್ರೆ ಈ ಗ್ವೆರಿಲ್ಲಾ 450 ಬಂದಿದೆಯಲ್ಲ, ಆ ಥರದ್ದು ಸ್ವಲ್ಪ ಇದೆ. ಮುಂದೆಯಿಂದ ನೋಡಿದ್ರೆ ಒಂಥರ ಲುಕ್ಕು. ಸೊ ಓವರಾಲಾಗಿ ನೋಡಿದ್ರೆ ನಿಮಗೆ ಒಂಥರ ಎಲ್ಲೂ ಒಂಥರ ಬೇಜಾರೇ ಅನಿಸಲ್ಲ. ಸೊ ಆ ಥರ ಒಂದು ಲುಕ್ಕು ಇದೆ, ಮತ್ತು ಪರ್ಫಾರ್ಮೆನ್ಸು ಅಷ್ಟೇ ಎಲ್ಲದೂ ಕಂಪ್ಲೀಟಾಗಿ ಸಕ್ಕತ್ತಾಗಿ ಕೊಟ್ಟವನೆ. ಅದಕ್ಕೆ ಇದು ಆವಾಗಿಂದನೂ ಹಾಗೇ ಬರ್ತಾ ಇದೆ. ಈಗ ಅಂತೂ ಇಂತೂ ಹೇಳಿ ಸ್ವಲ್ಪ ಏನೋ ಒಂದು ಚೇಂಜಸ್ ಮಾಡ್ತೀವಿ ಅಂತ 2025 ಚೇಂಜಸ್ ಮಾಡಿದ್ದಾರೆ. ಅದು ಏನು ಮೇಜರ್ ಅಲ್ಲ, ಮೈನರ್ ಅಷ್ಟೇ. ಈ ಕಡೆಯಿಂದನೇ ನೋಡ್ರಿ ವ್ಯೂ ಸಕ್ಕತ್ತಾಗಿದೆ. ಆ ಕಡೆಯಿಂದನೂ ವ್ಯೂ ಒಂಥರ, ಈ ಕಡೆಯಿಂದನೂ ವ್ಯೂ ಒಂಥರ. ಓಕೆ, ಫಸ್ಟ್ ಈ ಬೈಕಿಂದು ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ, ಈ ಬೈಕ್ ಬಂದ್ಬಿಟ್ಟು 350cc ಸಿಂಗಲ್ ಸಿಲಿಂಡರು, 20 bhp ಪವರು, ಮತ್ತು 27 Nm ಟಾರ್ಕು ಅಟ್ 4000 RPM. ಅದೇ ಮೇಯ್ನು ಪಾಯಿಂಟ್ ಈ ಗಾಡಿಗೆ. ಸೊ ಟಾರ್ಕ್ ಅಂತ ಬಂದರೆ ಈ ಗಾಡಿನೇ ಅನ್ಬೇಕು. ಸೊ ಆ ಥರ ಮಾಡಿದ್ದಾರೆ. ಯಾಕೆಂದರೆ ನಿಮಗೆ ಈ ಗಾಡಿ ಬಂದ್ಬಿಟ್ಟು ಮೇಯ್ನ್ಲಿ ಸ್ಪೀಡಿಗಲ್ಲ. ಸೊ ಈ ಗಾಡಿನ ಯಾರು ತೊಗೋಬೋದು ಅಂತ ಅಂದರೆ, ನಿಮಗೀಗ ಒಂದು ಒಳ್ಳೆ ಟಾರ್ಕ್ ಫೀಲ್ ಆಗಬೇಕು, ಒಳ್ಳೆ ಒಂದು ಲಾಂಗ್ ರೈಡ್ ಮಾಡಬೇಕು ಅನ್ನೋರಿಗೆ ಈ ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಆ ಥರ ಮೆಂಟಾಲಿಟಿ ಇರೋರಿಗೆ ಈ ಗಾಡಿ. ಸೊ ಓಕೆ, ಪವರ್ ಆ್ಯಂಡ್ ಸ್ಪೆಕ್ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಸ್ಪೆನ್ಷನ್ನು ಮತ್ತು ವೀಲು ಇದನ್ನೆಲ್ಲ ನೋಡೋದಾದರೆ, ಫ್ರಂಟಲ್ಲಿ ಬಂದು ಟೆಲಿಸ್ಕೋಪಿಕ್ ಇದೆ, ರೇರಲ್ಲಿ ಬಂದ್ಬಿಟ್ಟು ಟ್ವಿನ್ ಸಸ್ಪೆನ್ಷನ್ ಬರುತ್ತೆ. ಆಮೇಲೆ ಬ್ರೇಕಿಂಗ್. ಸೊ ಬ್ರೇಕಿಂಗ್ ಅಂತ ನೋಡಿದ್ರೆ ನಿಮಗೆ ಡ್ಯುವೆಲ್ ಡಿಸ್ಕ್, ಡ್ಯುವೆಲ್ ಚಾನಲ್ಲು ಬ್ರೇಕಿಂಗ್ ಇದೆ. ಆಮೇಲೆ ಫ್ರಂಟಲ್ಲಿ ಬಂದು ನನಗೆ ಅನಿಸಿದ್ದು ಬೈಬ್ರೆ ಇರಬೇಕು. ಎಸ್, ಬೈಬ್ರೆ. ಬ್ರೇಕಿಂಗ್ ಚೆನ್ನಾಗೇ ಇರುತ್ತೆ. ರೇರಲ್ಲೂ ಅಷ್ಟೇ ಬೈಬ್ರೇನೆ. ಆಮೇಲೆ ಅಡ್ವಾಂಟೇಜ್ ಏನಂದರೆ, ರೇರಲ್ಲಿ ಬಂದ್ಬಿಟ್ಟು ಡಿಸ್ಕು ಡಯಾಮೀಟರ್ ಜಾಸ್ತಿ ಇದೆ. ಸೊ ಕಂಟ್ರೋಲಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದರೆ ಹೆವಿ ಗಾಡಿ ಅಲ್ವಾ. ಸೊ ಕಂಟ್ರೋಲಿಂಗ್ ಚೆನ್ನಾಗೇ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ನೀವು ಗ್ರಾಫಿಕ್ಸ್ ಆ್ಯಂಡ್ ಸ್ಟೈಲಿಂಗ್ ಅಂತ ನೋಡಿದ್ರೆ, ನಂಗೆ ಅದೇ ಮೇಜರ್ ಇಷ್ಟ ಆಗಿದ್ದು ಅಂದರೆ ಅದು ಈ ಕಲರಲ್ಲಿ. ಯಾಕೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಎನ್ಫೀಲ್ಡ್ ಅಂತ ಇದೆ, ಮೇ ಬಿ ಇಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಈ ಕಡೆ ಹಿಂಗೆ ಸನ್ಲೈಟ್ ಬರ್ತಿರೋದಕ್ಕೆ. ಇಲ್ಲಿ ಎನ್ಫೀಲ್ಡ್ ಅಂತ ಇದೆ. ಸೊ ಈ ಕಲರು ಮತ್ತು ಈ ಕಲರ್ನ ಮ್ಯಾಚ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ, ಅದೇ ಭಾಳ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಹಂಟರ್ ಅಂತ. ಆಮೇಲೆ ಈ ಗಾಡಿ ಓನರ್ ಇದ್ದಾರಲ್ಲ, ಈ ಗಾಡಿ ಓನರ್ ಹೆಸರು ಬಂದ್ಬಿಟ್ಟು ಆದಿತ್ಯ ಅಂತ, ಅವ್ರು ನನ್ನ ಸೀನಿಯರು. ಸೊ ಕೆಲವೊಂದು ಸ್ಟಿಕ್ಕರ್ಸ್ ಮಾಡಿಸಿದ್ದಾರೆ ಇದರಲ್ಲಿ, ಏನೋ ಒಂಥರ ಅದರಲ್ಲೇ ಇನ್ಬಿಲ್ಟ್ ಬಂದಂಗೆ. ಇಲ್ಲಿ ನೋಡಿದ್ರೆ ಇಲ್ಲಿ ಕಾಷನ್ನು, ಸೇಫ್ಟಿ ಹೆಲ್ಮೆಟ್ ಮಸ್ಟ್ ಬಿ ವಾರ್ನ್ ಅಟ್ ಆಲ್ ಟೈಮ್ಸ್ ಅಂತ. ಆಮೇಲೆ ಇಲ್ಲಿ ನೋಡಿದ್ರೆ ಇದು ಒಂದು ಕಾಂಪಸ್ ತರೋದು. ಆಮೇಲೆ ಇಲ್ಲಿ ವಾರ್ನಿಂಗ್, ದಿಸ್ ವೆಹಿಕಲ್ ಕನ್ವರ್ಟ್ಸ್ ಮನಿ ಇಂಟು ನಾಯ್ಸ್. ಸೊ ಈ ಥರ ಚಿಕ್ಕ ಪುಟ್ಟ
ಇಲ್ಲಿರ್ಬೋದು ಮೇಡ್ ಇನ್ ಇಂಡಿಯಾ, ಆಮೇಲೆ ಈ ಥರದ್ದು. ಸೊ ಸ್ಟಿಕರಿಂಗ್, ಚಿಕ್ಕ ಪುಟ್ಟ ಸ್ಟಿಕರಿಂಗ್ಸು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದಿದೆ. ಸೊ ಈ ಥರ ಒಂದು ಚಿಕ್ಕ ಪುಟ್ಟ ಸ್ಟಿಕರಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಓವರಾಲ್ ಆಗಿ ನೋಡಿದ್ರೆ ಸೊ ಗ್ರಾಫಿಕ್ಸ್ ಎಲ್ಲ ಬಂದು ಡೀಸೆಂಟಾಗಿ ಸ್ಟ್ಯಾಂಡರ್ಡಾಗಿ ಚೆನ್ನಾಗೇ ಇದೆ, ಅಂತ ಏನು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ನೆಕ್ಸ್ಟು ಈ ಗಾಡಿ ವೆಯ್ಟ್ ಅಂತ ನೋಡಿದ್ರೆ 177 kg ಬರುತ್ತೆ ಈ ಗಾಡಿ ವೆಯ್ಟು. ಆಮೇಲೆ ನೆಕ್ಸ್ಟು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡಿದ್ರೆ 150 mm ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕಮ್ಮಿನೇ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಕಮ್ಮಿನೇ ಅನಿಸುತ್ತೆ. ಬಟ್ ಓಕೆ, ಇದೊಂದು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಫ್ಯೂಲ್ ಕೆಪಾಸಿಟಿ ಅಂತ ನೋಡಿದ್ರೆ 13 ಲೀಟ್ರ್ ಟ್ಯಾಂಕು. ಸೊ ಒಂದು 2.5 ಲೀಟ್ರ್ ರಿಸರ್ವಲ್ಲಿ ಇರ್ಬೋದು. ಬೈಕಿಂದು ಮೈಲೇಜ್ ಅಂತ ನೋಡಿದ್ರೆ ಒಂದು 35 ಮೈಲೇಜ್ ಅಂತೂ ಪಕ್ಕ ಬರುತ್ತೆ. ನೆಕ್ಸ್ಟ್ ನೀವು ಅದೇ ಮೈನ್ ರೈಡರ್ ಮೇಲೆ ಡಿಪೆಂಡು, ನೀವು ಹೆಂಗೆ ಓಡಿಸ್ತೀರೋ ಅದ್ರ ಮೇಲೆ ಡಿಪೆಂಡು. ಅದೇ ನಾನು ಅವಾಗಲೇ ಹೇಳ್ದಂಗೆ ಫ್ಯೂಯಲ್ ಕೆಪಾಸಿಟಿ ಅಂತ ಬಂದರೆ ಟ್ಯಾಂಕ್ ಎಂದು 13 ಲೀಟ್ರ್ ಇದೆ. ರಿಸರ್ವಲ್ ಬಂದು ನಿಮಗೆ 2.5 ಲೀಟ್ರ್ ಇರುತ್ತೆ. ನಾನು ಹೇಳೋದೇನಂತಂದರೆ ನೀವು ರಿಸರ್ವರ್ಗೂ ವೆಯ್ಟ್ ಮಾಡ್ಬೋದು, ಯಾಕಂದರೆ ಫ್ಯೂಲ್ ಇಂಜೆಕ್ಷನ್ ನೀವು ಒಂದು ಹಾಫ್ ಟ್ಯಾಂಕ್ ಮೇಂಟೈನ್ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲ ಅಂದರೆ ಫ್ಯೂಲ್ ಇಂಜೆಕ್ಷನಲ್ಲಿ ಕಸ ಎಲ್ಲ ಸೇರ್ಕೊಂಡು ಆಮೇಲೆ ನಿಮಗೆ ಪ್ರಾಬ್ಲಮ್ಮು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ವೇರಿಯಂಟ್ ಅಂತ ನೋಡಿದ್ರೆ ನಿಮಗೆ 3 ವೇರಿಯಂಟ್ಸ್ ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಬೇಸು, ಮಿಡ್ಡು, ಟಾಪು. ಅದ್ರ ತಕ್ಕನಂಗೆ ಕಲರು ಚೇಂಜ್ ಆಗುತ್ತೆ. ಇದರಲ್ಲಿ ಟೋಟಲ್ ಬಂದುಬಿಟ್ಟು 6 ಕಲರ್ಸ್ ಇದೆ. ಸೊ ನಿಮಗೆ ಆ ವೇರಿಯಂಟ್ ತಕ್ಕನಂಗೆ ಒಂದೊಂದು ವೇರಿಯಂಟಲ್ಲಿ ಈ ಕಲರ್ ಅಂತ ಮಾಡಿರ್ತಾರೆ. ಸೊ ನನಗೆ ಕೇಳಿದ್ರೆ ಟಾಪ್ ವೇರಿಯಂಟ್ ಹೋಗೋದೇ ಬೆಸ್ಟ್, ಯಾಕಂದರೆ ನಿಮಗೆ ಅದ್ರಲ್ಲಿ ಡ್ಯುಯಲ್ ಡಿಸ್ಕು ಮತ್ತು ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಅದು ಬೆಸ್ಟ್, ಯಾಕಂದರೆ ನೀವೀಗ ತೊಗೊಳ್ತೀರಾ ಹೆವಿ ಗಾಡಿ ಬೇರೆ, ನಿಮಗೆ ಡ್ಯುಯಲ್ ಚಾನಲ್ ABS, ಡ್ಯುಯಲ್ ಡಿಸ್ಕು ಇತ್ತು ಅಂದರೆ ಕಂಟ್ರೋಲಿಂಗ್ ಚೆನ್ನಾಗಿರುತ್ತೆ ನೀವು ಲಾಂಗ್ ಎಲ್ಲ ಹೋದಾಗ. ಗಾಡಿ ಯಾರಿಗೆ ಅಂತ ಕೇಳಿದ್ರೆ ನನಗೆ ಅನಿಸಿದ್ದು ಮತ್ತು ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳೋದು, ಇದು ಬಂದ್ಬಿಟ್ಟು ಯಾರು ಸ್ವಲ್ಪ ಲಾಂಗ್ ಟೂರಿಂಗಿಗೆ ಸ್ವಲ್ಪ ಕಾಮಾಗಿ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗಬೇಕು, ಆಮೇಲೆ ಜಾಸ್ತಿ ನೀವು ಸಿಟಿಲಿ ಓಡಿಸ್ತಿರ್ತೀರ, ಹೈಯರ್ ಗೇರಲ್ಲೇ ನೀವು ಮೂವ್ ಮಾಡಬೇಕು, ಆ ಥರ ಇರ್ತೀರಲ್ವಾ. ಸೊ ಅಂಥವ್ರು ಈ ಗಾಡಿನ ಕಣ್ಣು ಮುಚ್ಕೊಂಡು ತೊಗೋಬೋದು. ಯಾಕೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ನಾನು ಮೇಯ್ನ್ಲಿ ಬಂದ್ಬಿಟ್ಟು ಈ ಗಾಡಿ ಮಾತಾಡಬೇಕು ಅಂದರೆ ಟಾರ್ಕು. ಸೊ ಟಾರ್ಕ್ ಬಂದ್ಬಿಟ್ಟು ಈ ಗಾಡೀಲಿ ಸಕ್ಕದಾಗಿರುತ್ತೆ. ಟಾರ್ಕೇ ಮೇಯ್ನ್ ಆ್ಯಕ್ಚುಲಿ. ಸೊ ನೀವು ಇದನ್ನು ತೊಗೊಂಡು ಟಾಪ್ ಆ್ಯಂಡ್ ಹೊಡಿತೀನಿ ಅದೆಲ್ಲ ಯೂಸ್ಲೆಸ್. ಟಾಪ್ ಆ್ಯಂಡ್ ಎಲ್ಲ ಬಂದ್ಬಿಟ್ಟು ಯೂಸ್ಲೆಸ್ಸು. ಮೇಯ್ನ್ ಅಂತಂದರೆ ನಿಮಗಿದು ಟಾರ್ಕಿ. ಸೊ ಟಾರ್ಕಿ ಮಿಷನ್ ಅಷ್ಟೇ ಇದು. ಟಾರ್ಕಿಗೆ ಅಂತ ಇದ್ದು ನೀವು ತೊಗೊಂಡ್ರಿ ಅಂದರೆ ಈ ಗಾಡಿ ಮಾತ್ರ ಸೂಪರು, ಕ್ರೂಸ್ ಮಾಡೋಕ್ಕೆಲ್ಲ ಸಕ್ಕದಾಗಿರುತ್ತೆ. ಸೊ ಆ ಥರ ಎಲ್ಲ ನೋಡ್ತಿದ್ರೆ ಅವ್ರು ಇದನ್ನು ಪರ್ಚೇಸ್ ಮಾಡಿರಿ. ನಾನು ಅವಾಗಲೇ ಹೇಳ್ದಂಗೆ ತೊಗೊಂಬಿಟ್ಟು ಟಾಪ್ ಆ್ಯಂಡ್ ಹೊಡಿತೀನಿ ಹಂಗೆ ಅಂತ ಅಂದರೆ ಈ ಗಾಡಿ ನಿಮಗೆ ಅಲ್ಲೇ ಅಲ್ಲ. ಓಕೆ, ಈ ಗಾಡಿನ ಜಾಸ್ತಿ ನಿಲ್ಲಿಸ್ಬಿಟ್ಟು ಮಾತಾಡೋಕ್ಕಿಂತ ನೆಕ್ಸ್ಟ್ ಓಡಿಸ್ಬಿಟ್ಟೆ ನಾನು ಮಾತಾಡ್ತೀನಿ. ಯಾಕಂದರೆ ಇದು ವ್ಯೂ ಸ್ವಲ್ಪ ಸಕ್ಕತ್ತಾಗಿತ್ತಾ, ಸೊ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿ ಅದ್ರದ್ದು ಸ್ಪೆಕ್ಕು ಅದೆಲ್ಲ ಸ್ವಲ್ಪ ಹೇಳೋಣ. ಆಲ್ರೆಡಿ ಗೊತ್ತಿರೋದು ನಿಮಗೆ, ಹಳೆ ಗಾಡಿನೇ ಇದು, ಎಲ್ಲರಿಗೂ ಗೊತ್ತಿರುತ್ತೆ ಸ್ಪೆಕ್ಕೆಲ್ಲ ಬಂದು. ಸೊ ನನಗೇನೋ ಅನ್ನಿಸ್ತು, ಓಕೆ ಇದ್ರ ಲೊಕೇಶನ್ ಭಾಳ ಚೆನ್ನಾಗಿದೆ, ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿದ್ದೀವಿ, ಈ ಥರದೊಂದು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ಥರದೊಂದು ಮಾಡಿದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಗಾಡಿ, ಈಗ ನೆಕ್ಸ್ಟ್ ಇದನ್ನ ಗಾಡಿ ತೊಗೊಂಡು ರೈಡ್ ಮಾಡ್ತೀನಿ. ಅವಾಗ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಹೆಂಗಿದೆ ರೈಡ್ ಮಾಡೋಕ್ಕೆ ಏನು ಅಂತೇಳಿ, ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ವ್ಯೂವಲ್ಲಿ ಹೆಂಗಿದೆ ಅಂತ. ಫೈನಲಿ ಹಂಟರ್ ಗಾಡಿದು ರೈಡ್ ರಿವ್ಯೂ ಮಾಡೋಕ್ಕೆ ಚಾನ್ಸ್ ಸಿಕ್ತಪ್ಪ. ಆ್ಯಕ್ಚುಲಿ ನಾನು ಬೈಕಿಂದೇನು ರಿವ್ಯೂ ಮಾಡಿದೆ ಅಲ್ವಾ ನಿಲ್ಲಿಸ್ಕೊಂಡು, ಅದು ಬಂದುಬಿಟ್ಟು ಬೇರೆ ಪ್ಲೇಸಲ್ಲಿ. ಈಗ ರೈಡ್ ಮಾಡ್ತಿರೋದು ಬಂದು ಬೇರೆ ಪ್ಲೇಸಲ್ಲಿ. ಫಸ್ಟ್ ಆನ್ ಮಾಡ್ಬೋಣ. ವಾವ್, ಅನಲಾಗ್ ಸಖತ್ತಾಗಿರುತ್ತೆ ಇದು ನೋಡೋಕ್ಕೆ. ಓಕೆ, ಯಾಕೆ ಅಂತಂದರೆ ಅದು ಹೋಗಿದ್ದು ನೆನ್ನೆ. ಸೊ ನೆನ್ನೆ ಅಲ್ಲಿಂದ ಕೆಳಗೆ ಬಂದು ಬರೋ ಅಷ್ಟೊತ್ತಿಗೇನೋ ಫುಲ್ಲು ಲೇಟಾಗಿ ನೈಟ್ ಆಗ್ಬಿಟ್ಟಿತ್ತು. ಇನ್ನೇನು ರೈಡ್ ರಿವ್ಯೂ ಮಾಡ್ಬೇಕಾದ್ರೆ ಏನೋ ಸರಿ ಕಾಣಲ್ಲ ಅಂಥೇಳಿ ಇವತ್ತು ಮಾಡೋಣ ಅಂದ್ಕೊಂಡೆ. ಇವತ್ತು ಏನೋ ಕೆಲಸ ಅದಿದು ಅಂತೇಳಿ ಲೇಟಾಗಿ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಇನ್ನು ಬೆಳಗ್ಗೆ ಎಷ್ಟೋ ತನಕ ಇರುತ್ತೋ ನೋಡೋಣ. ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಮಾತ್ರ ನೆಕ್ಸ್ಟ್ ಲೆವೆಲು, ಆರಾಮಾಗಿ ಕುತ್ಕೋಬೋದು. ಸೀಟಿನ ಕುಷನಿಂಗು ಸಖತ್ತಾಗಿದೆ. ಶಾರ್ಟ್ ರೈಡರ್ಸಿಗಂತೂ ಈ ಗಾಡಿ ಮಾಡಿಸಿದ್ದು. ಈ ಕಲರ್ ನೋಡ್ರಿ ಎಷ್ಟು ಸಖತ್ತಾಗಿದೆ, ಸಖತ್ ಮ್ಯಾಚಿಂಗ್ ಇದೆ ಮಾತ್ರ. ಇದು ಸ್ವಲ್ಪ ಇಲ್ಲಿ ಖಾಲಿ ರೋಡ್ ಸಿಗುತ್ತೆ, ಬಟ್ ಅಂದರೂ ಸ್ವಲ್ಪ ಜಾಸ್ತಿ ಸ್ಪೀಡೆಲ್ಲ ಹೊಡೆಯೋಕ್ಕಾಗಲ್ಲ. ಇಲ್ಲಿ ಅಡ್ಡ ಬಡ್ಡ ಓಡಿ ಬರ್ತಾ ಇರ್ತಾರೆ. ಆಮೇಲೆ ಹೊಸ್ದಾಗಿ ಕ್ಯಾಮ್ರಾಗಳು ಬೇರೆ ಹಾಕ್ಬಿಟ್ಟವ್ರಿಗೂ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ. ಕತ್ಲ ಆಗಕ್ಕೆ ಬಂದ್ಬಿಡ್ತು, ಅದು ಹೆಂಗೆ ಬರುತ್ತೋ ವ್ಯೂ ದೇವರಣೆ ಗೊತ್ತಿಲ್ಲ. ಇನ್ನೊಂದೇನೆಂದರೆ ಈ ಗಾಡಿದು BHP ಅಂತ ಬಂದರೆ 20 BHP ಏನೋ ಬರುತ್ತೆ. ಬಟ್ ಸೀರಿಯಸ್ಲಿ ಟಾರ್ಕ್ ಹೆಂಗಿದೆ ಅಂದರೆ ಒಂಥರ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಆ ಲೆವೆಲಿಗಿದೆ ಗುರು. ಟಾರ್ಕು ಸಾಕತ್ತಾಗಿ ಕೊಟ್ಟಿದ್ದಾನೆ ಮಾತ್ರ. ನನಗೆ ಅನ್ಸಿದ್ದೀಗ ಹೊಸ ಇಂಜಿನ್ ಏನು ಬಂದಿದೆ ಅಲ್ಲ ಗ್ವೆರಿಲ್ಲಾ 450ಗೆ, ಸೊ ಆ ಗಾಡಿಗೆ ಸೇಮು
ಒಂಥರ ಈ ಗಾಡಿಗೆ ಜಾಸ್ತಿ ಪವರ್ ಕೊಟ್ಟಂಗಿದೆ ಅಷ್ಟೇ, ಪವರು ಟಾರ್ಕು. ಯಾಕಂದರೆ ನಾನು ಆ ಗಾಡಿನೂ ಓಡಿಸಿದ್ದೀನಿ, ರಿವ್ಯೂ ಮಾಡಿದ್ದೀನಲ್ಲ, ಸೇಮ್ ಫೀಲ್ ಬರ್ತದೆ ನನಗೆ, ಗೊರಿಲ್ಲಾದೇ ಫೀಲ್ ಬರ್ತದೆ. ಅದ್ರದ್ದು ಇಂಜಿನ್ ಸೌಂಡ್ ಹಿಂಗೆ ಬರುತ್ತೆ. ಹೊಸ ಇಂಜಿನ್ ಅದು, ಶೆರ್ಫಾ ಇಂಜಿನ್ ಅಂತ, ಬಟ್ ಅಂದರೂ ಸೌಂಡ್ ಹಿಂಗೆ ಬರುತ್ತೆ. ಓಹ್, ಆರನ್ ಸಖತ್ತಾಗಿದೆ. ಅದು ಯಾವುದೋ ಒಂದು ಕಾರ್ಟೂನ್ ಬರ್ತಿತ್ತು, ಅದ್ರಲ್ಲಿ ಬಿಗ್ ಪಿಕ್ 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 ಅಂತ ಒಂದು ಬರುತ್ತೆ, ಒಂದು ಕ್ಯಾರೆಕ್ಟರ್, ಸಖತ್ತಾಗಿತ್ತು. ಅದೇ ಥರ ಸೌಂಡ್ ಇದೆ. ಈ ಅನಲಾಗ್ ನೋಡ್ರಿ ಏನು ಸಖತ್ತಾಗಿದೆ. ಆ ನೀಡಲ್ ಒಳ್ಳೆ ಸಕ್ಕದಾಗಿ ಕಾಣ್ತಿದೆ, ಅಷ್ಟಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ಅದು. ಆಮೇಲೆ ಒಳಗಡೆ ಬಂದ್ಬಿಟ್ಟು ಗೇರ್ ಇಂಡಿಕೇಟರ್ ಇದೆ. ಆಮೇಲೆ ಓಡಿವೋ ಅದೆಲ್ಲ ನಾರ್ಮಲ್ಲು. ಟರ್ನಿಂಗ್ ರೇಡಿಯಸ್ ಮಾತ್ರ ಸೈಕಾಗಿದೆ. ನೀವು ಆರಾಮಾಗಿ ಈ ಡಿವೈಡ್ರೆಲ್ಲ ಹಿಂಗೆ ಕ್ರಾಸ್ ಮಾಡ್ಕೊಂಡು ಬಂದಲ್ಲ ನಾನೀಗ, ಟರ್ನ್ ಮಾಡಿಕೊಂಡು ಸಾಕದಾಗಿ ಬಂದೆ ಮಾತ್ರ. ಬೈಕ್ ರಿವ್ಯೂವಲ್ಲಿ ಹೇಳ್ದಂಗೆ ಇದರಲ್ಲಿ ಬಂದ್ಬಿಟ್ಟು ಈಗ 2025 ಇದನ್ನು ತೊಗೊಂಬಂದಿದ್ದಾರೆ, ಸ್ಲಿಪ್ಪರ್ ಕ್ಲಚ್ಚು. ಸೊ ಅದೊಂದು ಅಡ್ವಾಂಟೇಜ್. ಯಾಕಂದರೆ ಈಗ ಗೊತ್ತಾಗ್ತಾ ಇದೆ, ಇದು ಬಂದ್ಬಿಟ್ಟು 350cc. ಸೊ ನೀವು ಕ್ಲಚ್ನ ಫುಲ್ ಮಾಡಿದ್ರೆ ಆ ಒಂದು ಹೆವಿನೆಸ್ ಗೊತ್ತಾಗುತ್ತೆ. ಅದೇ ನಿಮಗೆ ಸ್ಲಿಪ್ಪರ್ ಕ್ಲಚ್ ಇತ್ತು ಅಂದರೆ ಈಸಿಯಾಗಿ ಹಂಗೆ ಸುಮ್ಮನೆ ಟಕ 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 ನಂಗೆ ಗೇರ್ ಇಳಿಸ್ಬೋದು, ವೀಲ್ ಲಾಕ್ ಆಗಲ್ಲ. ಅದೊಂದು ಅಡ್ವಾಂಟೇಜ್ ಇರುತ್ತೆ. ಓಕೆ, ಡಿಮ್ ಆ್ಯಂಡ್ ಡಿಪ್. ಇದು ಹೈ ಬೀಮ್ ಅನಿಸುತ್ತೆ, ಇದು ಲೋ ಬೀಮು. ಓಕೆ, ಲೋ ಬೀಮಲ್ಲಿ ಸ್ವಲ್ಪ ಏನೋ ಕಾಣ್ತಾ ಇದೆ, ಬಟ್ ಆ ಲೆವೆಲಿಗೆ ವಿಸಿಬಿಲಿಟಿ ಏನಿಲ್ಲ. ಬಟ್ ಓಕೆ, ಪರವಾಗಿಲ್ಲ. ಏನೇ ಆದ್ರೂ ಈಗ ದೊಡ್ಡ ದೊಡ್ಡ ಗಾಡಿಗೆ ಆದ್ರೂ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಮಾಡ್ತಾರೆ, ಲೈಟಿಂಗ್ಸ್ ಎಲ್ಲ. ಸೊ ಈ ಗಾಡಿಗೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ರೆ ಸಖತ್ತಾಗೇ ಇರುತ್ತೆ. ಆರ್ ಮಾತ್ರ ಸೈಕಾಗಿದೆ ಗುರುವೆ. ಬ್ರೇಕಿಂಗ್ ಸಾಕದಾಗಿದೆ. ಹಿಂದೆನೂ ಬೈಬ್ರೆ, ಮುಂದೆನೂ ಬೈಬ್ರೆ, ಮತ್ತು ಹಿಂದೆ ಬೇರೆ ಡಿಸ್ಕು ಡಯಾಮೀಟ್ರ್ ಬಂದು ಜಾಸ್ತಿ ಇದೆ. ಸೊ ಕಂಟ್ರೋಲಿಂಗ್ ಸಖತ್ತಾಗೇ ಇದೆ ಇದು. ಇದೇ ಕಾಲೇಜಲ್ಲೇ ನಾನು ಓದಿದ್ದಪ್ಪ, ಪೆಸಿಟ್ ಕಾಲೇಜ್. ಹಳೇ ನೆನಪುಗಳು. ಅಪ್ಪಪ್ಪಪ್ಪಪ್ಪ, ಬೆಳಗ್ಗೆ ಆಗ್ಬಿಟ್ಟಿದ್ರೆ ಒಳ್ಳೆ ಸಕ್ಕದಾಗಿ ಸ್ವಲ್ಪ ಕ್ರೂಸ್ ಮಾಡ್ಬೋದಿತ್ತು. ಬಟ್ ನೈಟ್ ಆಗಿರೋದು. ನಂದು ವೈಸರ್ ಬೇರೆ ಟಿಂಟೆಡ್ ವೈಸರು, ಬ್ಲೂ ಕಲರು. ಅವನ ಅಜ್ಜಿ ಏನೂ ಕಾಣಲ್ಲ. ವೈಸರ್ ತಕ್ಕೊಂಡು ನೋಡಿದ್ರೆ ಹುಳಗಳು ಪಟ 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 ಕಣ್ಣಿಗೆ ಹೊಡಿತಾ ಇದ್ದಾವೆ. ಅಂದರೂ ಸ್ವಲ್ಪ ಟ್ರೈ ಮಾಡೋಣ. ಬಾಬಾ ಅಯ್ಯೋ, ಫುಲ್ ಹೆಂಗಿದೆ ಅಂದರೆ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಸೈಕಾಗಿದೆ ಮಾತ್ರ. ಸುಮ್ಮನೆ ಕ್ರೂಸ್ ಮಾಡಿದ್ರೆ 100 ಹೋಗ್ತಿದಲ್ಲ ಗುರು ಇದು 4th ಗೇರಲ್ಲಿ. ಓಕೆ, 5 ಗೇರ್ ಇದು. ಆ ಫುಲ್ನೆಸ್ಸು 5th ಗೇರಲ್ಲೂ ಹೆಂಗಿದೆ ಗೊತ್ತಾ? ನಾನು ಸೀರಿಯಸ್ಲಿ ಈ ಗಾಡಿ ಯಾಕೆ ಓಡಿಸಿಲ್ಲ ಅನ್ನಿಸ್ತದೆ ನನಗೆ. ಈ ಲೆಫ್ಟಲ್ಲಿ ನೋಡ್ರಪ್ಪ, ಇದೇ ಸಿಂಹಧಾಮ, ನಮ್ಮ ಶಿವಮೊಗ್ಗದಲ್ಲಿರೋದು. ಸೊ ಇಲ್ಲೇ ರೈಟ್ ತೊಗೊಂಬೋಣ. ಇನ್ನೂ ಮುಂದೆ ಹೋದ್ರೂ ಏನೂ ಕಾಣಲ್ಲ, ಸುಮ್ಮನೆ ಅದ್ರ ಬದಲು ಇಲ್ಲೇ ಟರ್ನ್. ನೋಡ್ರಿ ಟರ್ನ್ ಹೆಂಗೆ ತೊಗೊತದೆ. ವಾವ್, ಬಾಬಾ. ಆ ಗೇರ್ ಚೇಂಜ್ ಮಾಡಬೇಕಾದ್ರೆ ಸಡನ್ನಾಗಿ ಚೇಂಜ್ ಮಾಡಿದ ತಕ್ಷಣ ಒಂದು ಫುಲ್ ಹಿಂಗೆ ತೊಗೊಳುತ್ತೆ. ಅದೇ ಸೂಪರ್ ಆ್ಯಕ್ಚುಲಿ. ಏನಾರ ಸ್ಲಿಪ್ಪರ್ ಕ್ಲಚ್ ಇರೋ ಈ ಗಾಡಿನ ಓಡಿಸ್ಬಿಟ್ರೆ ಇನ್ನೂ ಸಾಕಾಗಿರುತ್ತೆ. ಅಯ್ಯೋ ಸಾಕಾಗಿದೆ ಮಾತ್ರ ಗಾಡಿ. ಪಕ್ಕ ಗೊರಿಲ್ಲಾ 450ಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿದ್ರೆ ಹೆಂಗಿರುತ್ತೋ ಅದೇ ಥರ ಇದೆ ಗುರುವೆ. ಪವರ್ ಒಂದು ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಅದ್ರಲ್ಲಿ ಬಂದ್ಬಿಟ್ಟು ನಿಯರ್ಲಿ ಒಂದು 40 bhp ಬರ್ಬೋದು. ಬಟ್ ಇದ್ರಲ್ಲಿ ಸೀರಿಯಸ್ಲಿ ಹೇಳ್ತೀನಿ, 20 bhp ಅನ್ನೋಂಗೆ ಇಲ್ಲ, ಆ ಲೆವೆಲಿಗಿದೆ ಪವರು. ಪವರ್ಗಿಂತ ಮೇನ್ ಟಾರ್ಕು. ಸೊ ನನಗನ್ಸಿದ್ದು ಬಿಕಾಸ್ ಆಫ್ ಟಾರ್ಕೇ ನಮಗೆ ಆ ಫೀಲ್ ಬರ್ತಾ ಇರಬೇಕು. ನಿಮಗೆ ಟಾಪ್ ಎಂಡ್ ಬಂದ್ಬಿಟ್ಟು ಮೇ ಬಿ ನನಗೆ ಒಂದು 120 ಇಲ್ಲ 130 ಹೋಗ್ಬೋದು ಅನ್ಕೊತೀನಿ. ಬಟ್ ಆ ಸಡನ್ ಪಿಕಪ್ಪು ಫುಲ್ಲು ಮತ್ತು ಗೇರ್ ಟು ಗೇರು ಚೇಂಜ್ ಮಾಡಿದಾಗ ನಿಮಗಿರೋ ಸಡನ್ ಪಿಕಪ್ಪು ಸೀರಿಯಸ್ಲಿ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು.
ಈಗ ಮೇ ಬಿ ಸ್ಲಿಪ್ಪರ್ ಕ್ಲಚ್ಚು, ಆಮೇಲೆ ಸ್ವಲ್ಪ ಕಲರ್ ವೇರಿಯಂಟು, ಆಮೇಲೆ ಹಿಂದ್ಗಡೆ ಬಂದ್ಬಿಟ್ಟು ಇದಕ್ಕೆ ಡ್ಯುಯಲ್ ಶಾಕ್ ಅಬ್ಸರ್ವರ್ ಬರುತ್ತೆ. ಆ ಡ್ಯುಯಲ್ ಶಾಕ್ ಅಬ್ಸರ್ವಲ್ಲಿ ಏನೋ ಸ್ವಲ್ಪ ಅಪ್ಡೇಟ್ ಮಾಡಿದಾರಂತೆ. ಆ ಒಂದು ರೀಸನಿಗೆ ಒಂದು 8,000 ಏನೋ ಪ್ರೈಸ್ ಹೈಕ್ ಆಗಿದೆ. ಆ ಹೊಸ ಗಾಡಿ ಸಿಕ್ತು ಅಂದ್ರೆ ಟ್ರೈ ಮಾಡ್ಬೇಕು. ಯಾಕೆಂದರೆ ಮೇಯ್ನ್ ಅದರಲ್ಲಿ ಮೆಕ್ಯಾನಿಕಲ್ ಚೇಂಜಸ್ ಅಂತಂದರೆ ಸ್ಲಿಪ್ಪರ್ ಕ್ಲಚ್ಚು. ಸೊ ಸ್ಲಿಪ್ಪರ್ ಕ್ಲಚ್ ಇರೋದಕ್ಕೆ ಚೆಕ್ ಮಾಡಲೇಬೇಕು ಯಾವ್ದಾರು ಗಾಡಿ ಸಿಕ್ತು ಅಂದರೆ. ಇದು ವಿತೌಟ್ ಸ್ಲಿಪ್ಪರ್ ಕ್ಲಚ್ಚು, ಬಟ್ ಅದೇ ಸ್ವಲ್ಪ ಹೆವಿನೆಸ್ ಫೀಲ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಕ್ಲಚ್ನ ಪುಲ್ ಮಾಡಿದ್ರೆ ಆ ಪಟ್ 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 ನಂಗೆ ಬೀಟ್ ಬರುತ್ತಲ್ಲ, ಅದೇ ಸಾಕಾಗಿರೋದು. ನಾನು ಈ ಗಾಡಿನ ಬೆಳಗ್ಗೆನೇ ತರಬೇಕಿತ್ತು. ನನಗೆ ಬ್ರೇಕ್ ಬೈಟ್ಸು ಭಾಳ ಇಷ್ಟ ಆಯಿತು, ಫ್ರಂಟ್ ಅದು. ಆ್ಯಕ್ಚುಲಿ ಯಾಕೆ ಅಂದರೆ ನಿಮಗೆ ಬ್ರೇಕ್ ಬೈಟ್ಸ್ ಬಂದ್ಬಿಟ್ಟು ಮೆಜಾರಿಟಿ ಮುಂದೆನೇ ಭಾಳ ಚೆನ್ನಾಗಿರಬೇಕು. ಯಾಕೆ ಅಂದರೆ ಮೆಜಾರಿಟಿ ನಾವು ಹಿಡಿಯೋದೆಲ್ಲ ಬಂದು ಫ್ರಂಟೇ, ಒಂದು 70% ನಾವು ಫ್ರಂಟೇ ಹಿಡಿಯೋದು ಬ್ರೇಕು. ಸೊ ಬೈಟ್ಸ್ ಮಾತ್ರ ಸೀರಿಯಸ್ಲಿ ಸೈಕಾಗಿದೆ ಫ್ರಂಟು. ನಂಗೆ ಅದೇ ಭಾಳ ಇಷ್ಟ ಆಗಿದ್ದು. ಆ ಒಂಥರ ಸಡನ್ನಾಗಿ ನೀವು ಒಂದು ಟಾಪ್ ಗೇರಲ್ಲಿ ಇದ್ದಾಗ ಹಿಂಗೆ ಕ್ರೂಸ್ ಮಾಡಿದ್ರೆ ಒಂಥರ ಗುರ್ರ ಸೌಂಡ್ ಬರುತ್ತೆ. ಅದೇ ನಂಗೆ ಭಾಳ ಇಷ್ಟ ಆಗಿದ್ದು ನೋಡ್ರಿ. ಆ ಒಂಥರ ಟಾರ್ಕಿ ಮಷೀನಿಂದ ಫೀಲೇ ಬೇರಪ್ಪ. ಸ್ವಲ್ಪ ಟಾಪ್ ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ಫುಟ್ ಪೆಕ್ಸಲ್ಲಿ ಮತ್ತು ಇಲ್ಲಿ ಹ್ಯಾಂಡ್ಲ್ ಬರೋದು ಸ್ವಲ್ಪ ಎಲ್ಲೋ ವೈಬ್ರೇಷನ್ ಅನಿಸುತ್ತೆ. ಬಟ್ ಅದು ಮಿನಿಮಮ್, ಏನು ಅಂತ ಏನು ನೋಟಿಸಬಲ್ ಏನಿಲ್ಲ. ಬಟ್ ಸಡನ್ ಪಿಕಪ್ ಮಾತ್ರ ಅಯ್ಯಯ್ಯೋ. ಇಲ್ಲಿ ನೋಡ್ರಿ 4th ಗೇರಲ್ಲೇ 100 ತನಕ ಇಳಿತಾ ಇದೆ ಸುಮ್ಮನೆ ಕ್ರೂಸ್ ಮಾಡಿದ್ರೆ. ಇಲ್ಲಿ ನೋಡ್ರಿ 2nd ಗೇರಲ್ಲಿ ಹಿಂಗೆ ಕೊಟ್ರೆ ಗಾಡಿ ಜಂಪ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ ಗಾಡಿ ಹಿಂಗೆ ಜಂಪ್ ಆಗ್ತಾ ಇದೆ. ಆ ಬೀಟ್ ಒಳ್ಳೆ ಸಖತ್ತಾಗಿದೆ. ಇಷ್ಟ ಇವತ್ತಿನ ವಿಡಿಯೋ. ನಾನು ಎಷ್ಟು ಕವರ್ ಆಯಿತೋ ಅಷ್ಟು ಕವರ್ ಮಾಡಿದ್ದೀನಿ. ಮೇ ಬಿ ಏನಾರ ಅಲ್ಪ ಸ್ವಲ್ಪ ಬಿಟ್ಟಿರ್ಬೋದು. ಬಿಟ್ಟಿದ್ರೆ ಕಮೆಂಟ್ ಮಾಡಿರಿ. ಬಟ್ ಗಾಡಿ ಮಾತ್ರ ಭಾಳ ಇಷ್ಟ ಆಗೋಗ್ಬಿಡ್ತು. ನಮ್ಮ ಗಾಡಿ ಇಲ್ಲೇ ನಿಂತಿದೆ ನೋಡ್ರಿ. ಒಂದ್ಸಲ ನ್ಯೂಟ್ರಲ್ಲಿ ಹಾಕ್ಬಿಟ್ಟು ಸೌಂಡ್ ಕೇಳಿಸ್ತೀನಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಾಗ ರೈಡ್ ಮಾಡಿಬಿಡಿ. ಓಕೆ, ಬಾಯ್.